ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ಬೇರೆ ಬೇರೆ ವಿಷಯಗಳು ನಾವು ಚಿಂತನೆ ಮಾಡ್ತಾ ಬಂದಿದ್ದೀವಿ. ಇನ್ನೇನು ಹೋಳಿ ಹುಣ್ಣಿಮೆ ಸಮೀಪದಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಹೋಳಿ ಹುಣ್ಣಿಮೆ ಅಂತಂದರೆ ಇದು ಗಂಡಸರ ಹಬ್ಬ. ತಮಗೆಲ್ಲ ಗೊತ್ತಿರುವಂತೆ ಹೊಸ ವರ್ಷ ಯುಗಾದಿಯ ಪ್ರತಿಪದೆಯ ಪಾಡ್ಯೆಯನ್ನು ಮೊದಲು ಮಾಡಿಕೊಂಡು ಬರತಕ್ಕಂಥ 15 ದಿವಸಕ್ಕೊಮ್ಮೆ ಅಮಾವಾಸ್ಯೆ, 15 ದಿವಸಕ್ಕೊಮ್ಮೆ ಹುಣ್ಣಿಮೆ ನೋಡಬೇಕಾದ್ರೆ ದಮಣದ ಹುಣ್ಣಿಮೆ, ಅಗಿ ಹುಣ್ಣಿಮೆ, ಕಾರ ಹುಣ್ಣಿಮೆ, ಕಡಲೆಗಡಬ ಹುಣ್ಣಿಮೆ, ನೂಲು ಹುಣ್ಣಿಮೆ, ಅನಂತನ ಹುಣ್ಣಿಮೆ, ನಂತರ ಶೀಗೆ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ಹೊಸ್ತಲ ಹುಣ್ಣಿಮೆ, ಬಣದ ಹುಣ್ಣಿಮೆ, ಭಾರತ ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೇ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಪಂಚಮಿ ಹಬ್ಬ, ದೀಪಾವಳಿ ಹಬ್ಬ ಹಿಡ್ಕೊಂಡು ಎಲ್ಲ ಅಕ್ಷತೆಯ ಅಮಾವಾಸ್ಯೆಯಿಂದ ಹಿಡ್ಕೊಂಡು ಶಿವರಾತ್ರಿಯ ಅಮಾವಾಸ್ಯೆವರೆಗೆ ನಾವು ಪ್ರತಿಯೊಂದು ಹಬ್ಬಗಳಲ್ಲಿ ಹೆಣ್ಣು ಮಕ್ಕಳೇ ಪ್ರಧಾನವಾಗಿ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಶಿವ ಅನ್ನುವಂಥ ಶಿವರಾತ್ರಿ ಅಂದರೆ ಶಿವನಾಮ ಸ್ಮರಣೆಯನ್ನು ಮಾಡುತ್ತಲೇ ಮುಂದೆ ಬರ್ತಕ್ಕಂಥ ಒಂದು ಹುಣ್ಣಿಮೆಗಾಗಿ ಗಂಡಸರು ಕಾಯಬೇಕಾಗಿದೆ. ಯಾಕಂತಂದ್ರೆ ಶಿವ ಅಂತ ಶಿವರಾತ್ರಿ ನಾಮಸ್ಮರಣೆ ಮಾಡ್ತಲೇ ಮೇಲೆ ಆಕಾಶದಲ್ಲಿ ಚಂದ್ರ ಬಂದ ಕೂಡಲೇ ಚಂದ್ರನ ನೋಡಿ ಹೋಳಿ ಹುಣ್ಣಿಮೆಗೆ ಗುದ್ಲಿ ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ನಾವು ಮೊದಲಿಂದ ಕಾಣ್ಕೋತಾ ಬಂದಿದ್ದೀವಿ. ಅದಕ್ಕೆ ಈಗ ಆಕಾಶದಲ್ಲಿ ಚಂದ್ರನನ್ನು ಕುರಿತು ವಿಶೇಷವಾಗಿ ನಮ್ಮ ವರಕವಿ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಂದು ಹಾಡನ್ನು ಹೇಳ್ತಾರೆ. ಹೆಂಗೆ ಅಂದರೆ, ಆ ಬೀದಿಗೆ ಚಂದ್ರ ಬಂದ ನೋಡು, ಮೂಡಿದಂತೆ ಎರಡು ಕೂಡು, ಯಾವ ಮೃಗವು ಅಲ್ಲಿ ಹೂದು ಯಾರು ಬಲ್ಲರು, ಹೇಳಲೇನು ಕೇಳಲೇನು ಹೇಳಲಲ್ಲರು ಅಂಥೇಳಿ. ಅಂದರೆ ಅವ್ರ ಮಾತನ್ನು ಕೇಳಿದ್ರೆ ಯಾವಾಗ ಅಮಾವಾಸ್ಯೆ ಮುಗಿದು ಇನ್ನಿನ ನಂತರದ ಹುಣ್ಣಿಮೆ ಕಡೆ ದಿನಗಳು ವಾಲ್ತಾ ಬರ್ತಾ ಇದ್ದಾವೋ ಆವಾಗ ಆಕಾಶದಲ್ಲಿ ಚಂದ್ರನ ಸ್ಥಿತಿಗತಿಯನ್ನು ನೋಡಿಕೊಂಡು ನಮ್ಮ ಪೂರ್ವಜರು ಮುಂದೆ ಮಾಡತಕ್ಕಂಥ ಕೆಲವೊಂದು ಗುದ್ದಲಿ ಪೂಜೆ ಆಗಲಿ ಅಥವಾ ಮುಂದೆ ಶುಭ ಕಾರ್ಯಗಳನ್ನಾಗಲಿ ಮಾಡುವಂಥ ಒಂದು ಸಂಪ್ರದಾಯ. ಅದರಂತೆ ಹೋಳಿ ಹುಣ್ಣಿಮೆಗೆ ಕೂಡ ನಾವು ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಯಾವಾಗ ಗುದ್ದಲಿ ಪೂಜೆ ಮಾಡ್ತಾರೋ ಮಾಡಿದ ನಂತರ ಏನಾಕೈತೆ ಅಂದರೆ ಸಣ್ಣ ಮಕ್ಕಳು ಓಣಿಗಳಿಗೆ ಕುತ್ಕೊಂಡು ಹಲಗಿ ಮತ್ತು ದೊಡ್ಡವರು ರಣಾಲಗಿ ಇವುಗಳನ್ನು ಬಾರಿಸುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಮೂಡಿ ಬಂದಿದೆ. ಅಂದರೆ ಮುಂದೆ ಬರ್ತಕ್ಕಂಥ ಹೋಳಿ ಹುಣ್ಣಿಮೆಯನ್ನು ಕುರಿತಾಗಿ ನಾವು ಪೂರ್ವಯೋಜಿತವಾಗಿ ಈ ಒಂದು ಹಬ್ಬಗಳ ಅಂದರೆ ವಾದ್ಯಗಳ ನುಡಿಸುವಿಕೆಯ ಮೂಲಕವಾಗಿ ಅದನ್ನು ಸ್ವಾಗತ ಮಾಡುವಂಥ ಒಂದು ಪರಂಪರೆ ಮೊದಲಿನಿಂದಲೂ ಬಂದಿದೆ. ಈಗಲಾದರೂ ಕೂಡ ನಾವು ಈ ಹಲಿಗೆಗಳ ಒಂದು ಶಬ್ದಗಳನ್ನು ಕೇಳ್ತಾ ಇದ್ದೀವಿ. ಒಮ್ಮೊಮ್ಮೆ ಈ ರಣಹಲಿಗೆ ಶಬ್ದ ನಮಗೆ ಕರ್ಣ ಕಠೋರವಾದರೂ ಕೂಡ ಅದನ್ನು ನಾವು ಪ್ರತಿಭಟಿಸುವಂತಿಲ್ಲ. ಅದನ್ನು ನಾವು ಪ್ರೀತಿಯಿಂದ ಸಹನೆ ಮಾಡಲೇಬೇಕು. ಯಾಕೆ ಇದರಿಂದ ಏನಾಗುತ್ತೆ ಅಂದರೆ ಅದೆಂಥ ಒಂದು ಆನಂದವನ್ನು ಆಸ್ವಾದಿಸುವಂಥ ಒಂದು ಗುಣ ಪರಂಪರೆ ನಮ್ಮಲ್ಲಿ ಮೊದಲಿನಿಂದಲೂ ಬಂದಿದೆ. ಯಾಕಂದ್ರೆ ಹೋಳಿ ಹುಣ್ಣಿಮೆ ಅಂತ ಅಂದ್ಕೂಲೆ ಹೋಳಿ ಹುಣ್ಣಿಮೆ ಬಂತಂತ ಹೋಳಿಗೆ ಮಾಡ್ಯಾಳ ಬೋಳಾಂಬ್ಲಿ ತುಪ್ಪ ಕಾಶಾಳೋ, ಬೋಳಾಂಬ್ಲಿ ತುಪ್ಪ ಕಾಶಾಳ ಎಲೆ ಹುಡುಗಿ ಬೋಳ ಬಾಯಿ ಹಿಡಿದ ಸುರಿಯಾಳು ಅನ್ನೋಗಳೇ ಲಬೋಲೋಲೋ ಅಂತೇಳಿ ಒಂದು ಹೂಕೊಳ್ಳೋ ಸಂಪ್ರದಾಯ. ಎಷ್ಟು ಆನಂದ ಅಂತಂದರೆ ಅದನ್ನು ಹೋಳಿ ಹುಣ್ಣಿಮೆ ಬಂತಂತ ಹೋಳಿಗೆ ಮಾಡ್ಯಾಳ, ಬಣ್ಣ ಆಡಿಕೊಂಡು ಬಂದ ನಂತರ ಹೋಳಿಗೆನೂ ಊಟ ಮಾಡೋದು. ಬೋಳಾಂಬ್ಲಿ ತುಪ್ಪ ಕಾಶಾಳೋ, ಬೋಳಾಂಬ್ಲಿ ತುಪ್ಪ ಕಾಶಾಳ ಎಲೆ ಹುಡುಗಿ ಬೋಳ ಬಾಯಿ ಹಿಡಿದ ಸುರಿಯಾಳು. ಹೀಗೆ ಹಾಡ್ತಾ ಆ ಒಂದು ಹೋಳಿ ಹುಣ್ಣಿಮೆ ಪದಗಳು ನಮ್ಮ ಜಾನಪದದೊಳಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡಿತಾವೆ. ಇದರೊಳಗೆ ಪುರಾಣ ಪುಣ್ಯ ಪುರುಷರ ಕಥೆಗಳು ಬರ್ತಾವೆ, ನೀತಿಯನ್ನು ಬೋಧನೆ ಮಾಡ್ತಾವೆ. ಹೆಂಗಂದ್ರೆ, ಹೆತ್ತಾತ ಅರ್ಜುನ ಮುತ್ತಜ್ಜ ದೇವೇಂದ್ರ ಮತ್ತವರ ಮಾವ ಶ್ರೀಕೃಷ್ಣ, ಮತ್ತವರ ಮಾವ ಶ್ರೀಕೃಷ್ಣನಿರುತ್ತಿರಲು ಸತ್ತನೇ ಕೈಯ ಅಭಿಮನ್ಯು. ನಂತರ ಅದು ನಾವು ಹೋಗ್ಕೊಳ್ಳುವಂಥ ಒಂದು ಶಬ್ದವನ್ನು ಕೇಳ್ತಾವೆ. ಅಂದರೆ ಅಲ್ಲಿ ಅಭಿಮನ್ಯು ಅಂತ ಪರಾಕ್ರಮಶಾಲಿ ಸತ್ತ ನಂತರ ಹೇಗೆ ನಾವು ಈ ಒಂದು ಪ್ರತಿಯೊಂದು ಹಾಡುಗಳಲ್ಲಿ ನಾವು ಒಂದು ನೀತಿಯನ್ನು ಕೇಳ್ತೇವೆ. ಯಾಕಂತಂದರೆ ಹೆತ್ತಾತ ಅರ್ಜುನ, ಆ ಅಭಿಮನ್ಯನು ಹೆತ್ತಾವ ಅರ್ಜುನ, ಮುತ್ತಜ್ಜ ದೇವೇಂದ್ರ ಅರ್ಜುನನ
ಒಂದು ಪಿತ ಅಂತಂದ್ರೆ ದೇವೇಂದ್ರ, ಮತ್ತವರ ಮಾವ ಶ್ರೀಕೃಷ್ಣ, ಅಭಿಮನ್ಯುನ ಮಾವ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಇಷ್ಟೆಲ್ಲರೂ ಇದ್ದಾಗಲೂ ಚಕ್ರವ್ಯೂಹವನ್ನು ಭೇದಿಸಿ ಅಭಿಮನ್ಯು ಯಾಕೆ ಸತ್ತ ಅಂಥೇಳಿ ಒಂದು ಪ್ರಶ್ನೆಯನ್ನು ಇಡುವಂಥ ಒಂದು ಈ ಹಾಡು ಹೋಳಿ ಹುಣ್ಣಿಮೆ ಹಾಡು. ಅದರಂಗನ ಎಷ್ಟೇ ಜಾಣರಾದರೂ ಕೂಡ ಜೀವನ ನಾವು ಎಡ್ತು ಹೆಂಗೆ, ಜಾಲಿಗಿಡದ ಬುಡಕ್ಕೆ ಜಾಡಿಸಿ ಕಂಬಳಿ ಹಾಸಿ ಜಾಣರಾಡ್ಯಾರೋ ಪಗಡಿಯ, ಜಾಣರಾಡ್ಯಾರೋ ಪಗಡಿಯ ಪಾಂಡವರು ಸೋತ ನಡೆದಾರೋ ವನವಾಸ. ನೋಡ್ರಿ, ಕೌರವ ಪಾಂಡವರು ಸಾಮಾನ್ಯರಲ್ಲ, ಪಾಂಡವರೆಲ್ಲರೂ ದೇವಾಂಶ ಸಂಭೂತರು. ಅಂಥವ್ರು ಕೂಡ ಜೀವನದಾಗ ತಪ್ಪು ಹೆಜ್ಜೆ ಇಟ್ರಿ. ಹೆಂಗಂದ್ರೆ ಈ ಜಾಲಿಗಿಡ ಅಂತಂದ್ರೆ ಇದು ಅದಕ್ಕೂ ಉಪಯೋಗ ಇಲ್ಲ. ಹೋಗಿ ಕುಂತ್ರೆ ನಳ್ಳಿಲ್ಲ, ಹೋಗಿ ಹಸುವಾಗೈತೆ ಅಂತಂದ್ರೆ ತಿನ್ನಕ್ಕೆ ಹಣ್ಣಿಲ್ಲ. ಅಂಥ ಜಾಲಿಗಿಡನ ಇಲ್ಲಿ ಹೋಲಿಕೆ ಮಾಡ್ತಾರೆ. ಹೆಂಗೆ, ಜಾಲಿ ಗಿಡದ ಬುಡಕ್ಕೆ ಜಾಡಿಸಿ ಕಂಬಳಿ ಹಾಸಿ ಜಾಣರಾಡ್ಯಾರೋ ಪಗಡಿಯ, ಜಾಣರಾಡ್ಯಾರೋ ಪಗಡಿಯ ಪಾಂಡವರು ಸೋತ ನಡೆದಾರೋ ವನವಾಸ. ಎಂಥ ಒಂದು ಮಾರ್ಮಿಕ ನುಡಿಗಳಿವು. ಹಾಗೆಯೇ ನಮ್ಮ ಈ ಹೋಳಿ ಹುಣ್ಣಿಮೆ ಪದಗಳಲ್ಲಿ ಕೆಲವೊಂದು ಅಶ್ಲೀಲತೆ ಅಂತ ಅನಿಸಿದರೂ ಕೂಡ ಅಲ್ಲಿ ಒಂದು ನಮ್ಮ ತಾತ್ವಿಕ ನೆಲೆಗಟ್ಟಿನಲ್ಲಿ ಅವು ರಚಿತವಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಜಾನಪದರು ತಮಗೆಲ್ಲ ಗೊತ್ತಿರುವಂತೆ ಕುರಿತು ಓದದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ನಡೆಸಿದ್ದಾರೆ. ಹಂಗೆ ಈ ಹಾಡನ್ನು ಅವಲೋಕನ ಮಾಡಿದ್ರೆ ನೋಡು ಎಷ್ಟು ಆನಂದ ಇರ್ತದಂದರೆ, ಆ ವರ್ಷ ಹಂಗಾತೋ ಈ ವರ್ಷ ಹಿಂಗಾತೋ, ಆ ವರ್ಷ ಹಂಗಾತೋ ಈ ವರ್ಷ ಹಿಂಗಾತೋ, ಕ್ಯಾದಿಗಿ ಬಣದಾಗ ಕೆಲಸಾತೋ, ಕ್ಯಾದಿಗಿ ಬಣದಾಗ ಕೆಲಸಾತ ಎಲೆ ಹುಡುಗಿ ಹೂವಿನ ಸೀರಿ ಹೊಲಸಾತೋ. ಅಂದರೆ ಈ ಹಾಡುವಂಥ ಈ ಪರಿಯಾಗಲಿ ಅದು ಜಾನಪದ ಕಟ್ಟಿಕೊಟ್ಟಂಥ ಈ ನುಡಿಮುತ್ತುಗಳಾಗಲಿ ನೋಡಲಿಕ್ಕೆ ಅಶ್ಲೀಲ ಅನಿಸಿದ್ರು ಕೂಡ ಆ ವರ್ಷ ಹಂಗಾತು ಈ ವರ್ಷ ಹಂಗಾತು ಅಂದ್ರೆ ಸ್ಥಿತಿಗತಿಗಳು ಬದಲಾವಣೆ ಆಗ್ತವೆ. ಒಮ್ಮೆ ಹಂಗಿರ್ತದೆ, ಒಮ್ಮೆ ಹಿಂಗಿರ್ತದೆ. ಕ್ಯಾದಿಗೆ ಬಣದಾಗ ಕೆಲಸ ಆತು. ಇಲ್ಲಿ ನಾವು ಇದು ಕೇಳಲಿಕ್ಕೆ ಅಶ್ಲೀಲ ಅನಿಸಿದ್ರು ಕೂಡ ಕ್ಯಾದಿಗೆ ಬಣದಾದ ಕೆಲಸ ಆಯ್ತು ಅಂದ್ರೆ ಮಾಡತಕ್ಕಂಥ ಕಾರ್ಯ ಸಫಲ ಆಯಿತು. ಹೂವಿನ ಸೀರಿ ಹೊಲಸಾಯಿತು ಅಂದರೆ ದಿನಮಾನಕ್ಕನುಗುಣವಾಗಿ ಬದಲಾವಣೆಗಳು, ಪರಿವರ್ತನೆ ಜಗದ ನಿಯಮ ಅನ್ನುವಂಥ ಸಂದೇಶವನ್ನು ಇಲ್ಲಿ ಹೇಳ್ತಾ ಇದೆ. ಹಾಗೆ ಮಹಾತ್ಮರ ಕುರಿತಾಗಿ ಕೂಡ ಈ ಹೋಳಿ ಹುಣ್ಣಿಮೆದಾಗ ಬರ್ತಾವೆ. ಹೇಗಂತಂದ್ರೆ, ಹಾಸಗಲ್ಲಿನ ಮ್ಯಾಲ ಹಾದ ಹೋದವನ್ಯಾರ, ಪಾದ ಮೂಡ್ಯಾವೋ ಪರಿಪರಿ, ಪಾದ ಮೂಡ್ಯಾವೋ ಪರಿಪರಿ ಕಾಮನ್ನ ಹಾದ ಹೋಗ್ಯಾನೋ ಜಳಕಕ್ಕ. ಇಲ್ಲಿ ನಾವು ಪ್ರತಿಯೊಂದು ಹೋಳಿ ಹುಣ್ಣಿಮೆ ಪದಗಳಲ್ಲಿ ಒಂದು ಒಳಗಿನ ಒಂದು ಗೂಢಾರ್ಥವನ್ನು ಅರಿಯುವಂಥದ್ದು ಭಾಳ ಆನಂದವನ್ನಿಸ್ತದೆ. ಹೀಗಾಗಿ ನಮ್ಮ ಭಾರತದ ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ರಾಷ್ಟ್ರದ ರಾಜಧಾನಿಗಳಲ್ಲಿಯೂ ಕೂಡ ಅಬಾಲವೃದ್ಧರಾಗಿ ಅಂದರೆ ಗಂಡು ಮಕ್ಕಳೆಲ್ಲರೂ ಹೋಳಿ ಹುಣ್ಣಿಮೆಯಿಂದ ಆ ಜಾತಿ ಈ ಜಾತಿ ಅನ್ನೋದೇ ಜಾತ್ಯತೀತವಾಗಿ ಈ ಹೋಳಿ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದನ್ನು ನಾವು ಮೊದಲಿಂದನೂ ಕಾಲ್ಕೊತಾ ಬಂದಿದ್ದೀವಿ. ಇತ್ತೀಚೆಗೆ ನಮ್ಮ ಮಹಿಳೆಯರು ಕೂಡ ತಾವೇನು ಕಡಿಮೆ ಇಲ್ಲಂದ್ರೆ ಅವರು ರಂಗಿನ ಆಟದಲ್ಲಿ ಪಾಲ್ಗೊಳ್ತಾರೆ. ನಿಜವಾಗಿ ರಂಗಿನಾಟ ಅಂತಂದರೆ ಇದೊಂದು ಓಕಳಿ ಆಟ. ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾಸ್ತ್ರೀಯರೊಡನೆ ರಂಗಿನ ಆಟವನ್ನು ಆಡಿದನ್ನು ನಾವು ಇಲ್ಲಿ ನೆನಪಿಸಬಹುದು. ಇಲ್ಲಿ ವಿಶೇಷವಾಗಿ ಅಂತಂದ್ರೆ ರಂಗಿನ ಆಟದಲ್ಲಿ ಪರಿಶುದ್ಧವಾದಂಥ ಒಂದು ಬಣ್ಣದ ಬೇರೆ 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 ಒಂದು ಚಿತ್ರಣವನ್ನು ನಾವು ಇಲ್ಲಿ ಕಾಣಬಹುದು. ಆದರೆ ಯಾವುದೇ ಒಂದು ಕಾರಣಕ್ಕಾಗಿ ನಾವು ಇತರ ಒಂದು ಕೆಮಿಕಲ್ ಮಿಕ್ಸ್ ಅಂತ ಅಖಾದ್ಯವಾದಂಥ ಪದಾರ್ಥಗಳನ್ನು ಇಲ್ಲಿ ಹಚ್ಚಬಾರ್ದು. ಯಾಕಂದರೆ ಮುಖಕ್ಕೆ ತೊಂದರೆ ಆಗಬಾರ್ದು. ಅದನ್ನು ನಾವು ಲಕ್ಷ್ಯ ಇಟ್ಟುಕೊಂಡು ನಾವು ಈ ಒಂದು ಹುಣ್ಣಿಮೆಯಲ್ಲಿ ಹೋಳಿ ಹುಣ್ಣಿಮೆಯಲ್ಲಿ ರಂಗಿನ ಆಟವನ್ನು ಆಡಬೇಕು ಅನ್ನುವಂಥದ್ದು ಒಂದು ಪರಿಕಲ್ಪನೆ. ವಿಶೇಷವಾಗಿ ಈ ಹೋಳಿ ಹುಣ್ಣಿಮೆ ಅಂತಂದರೆ ಇದಕ್ಕೊಂದು ನಾವು ಪೌರಾಣಿಕ ಒಂದು ಕಥೆಯನ್ನು ಕೂಡ ಇಲ್ಲಿ ಹೇಳಬಹುದಾಗಿದೆ. ಹೆಂಗಂದರೆ, ಶಿವನ ಮಾತನ್ನು ಕೇಳಲಾರಂಥ ದಾಕ್ಷಾಯಣಿ ದಕ್ಷಬ್ರಹ್ಮ ಅಂದರೆ ಅವರ ತಂದೆಯ ಒಂದು ಯಜ್ಞಕ್ಕೆ ಅವರು ಹೇಳದೇ ಹೋದರೂ ಕೂಡ, ಶಿವ ಹೋಗಬೇಡ ಅಂತ ಹೇಳಿದ್ರು ಕೂಡ, ನಮ್ಮ ತಂದೆ ಮಾಡ್ತಕ್ಕಂಥ ಈ ಒಂದು ದಕ್ಷ ಯಜ್ಞ ಮತ್ತು ನನ್ನ ತಂದೆ ಮನೆಗೆ ಹೋಗಲಿಕ್ಕೆ ನನಗ್ಯಾಕೆ ಪರವಾನಗಿ ಬೇಕು, ನನಗ್ಯಾಕೆ ಆಮಂತ್ರಣ ಬೇಕು ಅಂಥೇಳಿ ಶಿವನ ಮಾತನ್ನು ಕೇಳಲಾರದೆ ಹೋಗಿಬಿಡ್ತಾರೆ. ಹೋಗಿ ಅಲ್ಲಿ ನೋಡ್ತಾ
ದಕ್ಷ ಬ್ರಹ್ಮ ಅಂತಂದ್ರೆ ಅವನಿಗೆ 27 ಮಂದಿ ಹೆಣ್ಣುಮಕ್ಕಳು, ಆ ಎಲ್ಲ ಹೆಣ್ಣುಮಕ್ಕಳನ್ನ ದೇವಾನುದೇವತೆಗಳಿಗೆ ಕೊಟ್ಟಿರ್ತಾರೆ. ಎಲ್ಲರಿಗೂ ಆಮಂತ್ರಣ ಕೊಟ್ಟರು ಕೂಡ ಶಿವನಿಗೆ ಮಾತ್ರ ಕೊಟ್ಟಿರೋದಿಲ್ಲ. ಆದರೂ ದಾಕ್ಷಾಯಿಣಿ ಬಂದು ನೋಡ್ತಾಳೆ, ನನ್ನ ಅಕ್ಕ ತಂಗಿರಿದ್ದಾರೆ, ನನ್ನ ತಂದೆ ತಾಯಿಗಳಿದ್ದಾರೆ, ನನ್ನ ಬಂಧು ಬಳಗಗಳಲ್ಲಿ ನೋಡ್ಬೇಕಂತೇಳಿ ಬಂದಾಗ ಅಲ್ಲಿ ಎಲ್ಲರೂ ಕರೆದರೂ ಕೂಡ ಮೂಲ ತಂದೆ ದಾಕ್ಷಾಯಿಣಿಯನ್ನು ಲಕ್ಷಿಸೋದಿಲ್ಲ. ಅಲ್ಲ ಅಪ್ಪ ನೀನು ಕರೆದಿದ್ರು ನಾನು ಬಂದೀನಿ, ಅಲ್ಲಮ್ಮ ನಿನ್ನನ್ನು ಯಾಕೆ ಕರಿಬೇಕು, ನೀನು ನನ್ನ ಹಿರಿಯ ಮಗಳು, ನೀವು ಚಲೋ ಆಯ್ತು ಅಂತೇಳಿ. ಆದರೂ ಕೂಡ ಶಿವನನ್ನು ಮಾತ್ರ ಕರೆಯಲಾರದಕ್ಕಾಗಿ ಮುನಿಸಿಕೊಂಡಂಥ ದಾಕ್ಷಾಯಿಣಿ ನನ್ನ ಗಂಡನ ಕರೀಲಿಲ್ಲ ಅಂದಾಕ್ಷಣ ಅವನೇ ಬೂದಿ ಬೇಡಕ ಶಿವನನ್ನು ನಾನೇ ಕರೆಯೋದಿಲ್ಲ ಅಂಥೇಳಿ ಅವ ಹೇಳಿದಾಗ ಕೋಪೋದ್ರಿಕ್ತಳ ಅಂತ ದಾಕ್ಷಾಯಿಣಿ, ಅಲ್ಲ ಇದು ಯಜ್ಞ ಸಫಲ ಆಗುವುದಿಲ್ಲ, ನನ್ನ ಗಂಡ ಇದ್ದರೇ ಚಂದ ಅಂದಾಕ್ಷಣ ಇಲ್ಲ ನಾನು ಅವನು ಕರೆಯುವುದಿಲ್ಲ ಅಂಥೇಳಿ ಪ್ರತಿ ಉತ್ತರ ತಂದೆಯಿಂದ ಬಂದಾಕ್ಷಣ ಆ ಯಜ್ಞಕುಂಡದಲ್ಲಿ ಹಾರಿಬಿಡ್ತಾಳೆ, ಆತ್ಮಾರ್ಪಣೆಯನ್ನು ಮಾಡ್ಕೊಂಡು ಬಿಡ್ತಾಳೆ. ಯಾವಾಗ ದಾಕ್ಷಾಯಿಣಿ ಯಜ್ಞಕುಂಡದಲ್ಲಿ ಜಿಗಿದು ಬಿಡ್ತಾಳೆ ಆವಾಗ ಈ ಶಿವನಿಗೆ ಗೊತ್ತಾಗಿಬಿಟ್ಟು ಶಿವ ಏನು ಮಾಡ್ತಾನೆ, ಏನು ಮಾಡಬೇಕನ್ನೋದನ್ನು ತೋಚಲಾರದೆ ಸಮಾಧಿಸ್ಥನಾಗಿ ಕುಂತು ಬಿಡ್ತಾನೆ. ಯಾವಾಗ ಶಿವ ಸುಮ್ಮನೆ ಸಮಾಧಿಸ್ಥನಾಗಿ ಕುಂತು ಬಿಟ್ಟ ಲೋಕದ ಕಾರ್ಯಗಳೆಲ್ಲ ಕುಂಠಿತ ಆಗಿಬಿಡ್ತಾವೆ. ಆಗಬೇಕಂತ ಕಾರ್ಯಗಳೆಲ್ಲ ನಿಂತು ಬೆಳೆ ದೇವಾನ ದೇವತೆಗಳು ಬಂದು ಇನ್ನು ಶಿವ ಸಮಾಧಿ ಸ್ಥಿತಿಯೊಳಗೆ ಕೂತಾನ, ಅವನು ಎಬ್ಬಿಸ್ಬೇಕು ಹೆಂಗೆ ಅಂತಂದ ಆ ಕ್ಷಣ ಬೇರೆ ದಾರಿ ಕಾಣದೆ ಕಾಮದೇವನಿಗೆ ಹೇಳ್ತಾರೆ, ನೋಡು ಕಾಮದೇವ, ಶಿವನು ಕೋಪೋದ್ರಿಕ್ತನಾಗಿ ಅಂದ್ರೆ ದಾಕ್ಷಾಯಿಣಿ ಅಲ್ಲಿ ದಕ್ಷ ಯಜ್ಞದೊಳಗೆ ಆತ್ಮಾರ್ಪಣೆ ಮಾಡಿಕೊಂಡ ಸಲುವಾಗಿ ಸಿಟ್ಟಿಗೆದ್ದು ಸಮಾಧಿಸ್ಥನಾಗಿ ಕುಂತು ಬಿಟ್ಟಾನೆ. ಇನ್ನು ಅವನ್ನ ಎಬ್ಬಿಸ್ಬೇಕಂದ್ರೆ ನಮಗೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ನೀನೇನು ಮಾಡಬೇಕಂದ್ರೆ ಶಿವನ ಮೇಲೆ ಕಾಮಬಾಣಗಳನ್ನು ಪ್ರಯೋಗ ಮಾಡು, ಅಂದ್ರೆ ಶಿವ ಉಚ್ಚಟಿತನಾಗ್ತಾನೆ ಅಂತ ಹೇಳಿದ ಕ್ಷಣ ಆಗಲಿ ಲೋಕಕ್ಕೆ ಒಳ್ಳೆಯದಾಗುತ್ತತಿ. ಅಂದರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ಈ ಶರೀರ ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಆಗಬೇಕಂತ ತಿಳ್ಕೊಂಡು ಕಾಮದೇವ ಎಲ್ಲ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆತೇನು ಮಾಡ್ತಾನೆ, ಸಮಾಧಿಸ್ಥನಾಗಿ ಕೂತಂಥ ಶಿವನ ಮೇಲೆ ತನ್ನ ಕಾಮಬಾಣಗಳನ್ನು ಪ್ರಯೋಗ ಮಾಡಿಬಿಡ್ತಾನೆ. ಯಾವಾಗ ಶಿವನ ಮೇಲೆ ಕಾಮಬಾಣಗಳು ಪ್ರಯೋಗ ಆದವು ಆವಾಗ ಸಮಾಧಿ ಸ್ಥಿತಿಯಲ್ಲಿರ್ತಕ್ಕಂಥ ಶಿವನಿಗೆ ಆತ ಎಚ್ಚರ ಆಗ್ತದೆ. ಒಮ್ಮೆಲೆ ಉರಿಗನ್ನು ತೆಗೆಬಿಡ್ತಾನೆ. ಶಿವನಿಗೆ ತ್ರಿನೇತ್ರ ಅಂತ ಹೆಸರದ. ಯಾವಾಗಲೂ ಉರಿಗನ್ನು ತೆಗಿತಾನೆ, ಎದುರುಗಡೆ ಕಾಮದೇವರಿರ್ತಾನೆ. ಒಮ್ಮೆಲೆ ಆ ಉರಿಗಣ್ಣಿಂದ ಕಾಮದೇವ ಸುಟ್ಟು ಬಿಡ್ತಾನೆ, ಸುಟ್ಟು ಭೂತಿ ಆಗಿಬಿಡ್ತಾನೆ. ಸುಟ್ಟು ಭೂತಿ ಆದ ಕೂಡಲೇ ಕಾಮ ದಹನ ಆಯಿತು. ಇನ್ನೇನು ಮಾಡಬೇಕು, ಶಿವ ಚೇಟಿನಾದ ಕರೆ. ಅಷ್ಟಾಗ ಕಾಮದೇವನ ಹೆಂಡತಿ ರತಿದೇವಿ ಬಂದು ಬೇಡಿಕೋತಾಳೆ. ಏನಂತ, ದೇವಾನ ದೇವತೆಗಳ ಒಂದು ಅವರ ಆದೇಶದಂತೆ ಸಮಾಧಿಸ್ತಕ್ಕಂಥ ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ ನನ್ನ ಗಂಡ ಬಾಣಗಳನ್ನು ಪ್ರಯೋಗ ಮಾಡಿದಾನೆ. ಅದು ನನ್ನ ಗಂಡ ನನ್ನ ಸಶರೀರನಾಗಿ ಸಿಗಬೇಕು ಅಂದ ಕ್ಷಣ ಅಮ್ಮ ನೆನೆದವರ ಮನದಲ್ಲಿ ಕಾಮ ಪ್ರಕಟ ಆಗ್ತಾ ಅಂತ ಹೇಳ್ತಾ ಹಂಗೆ ಬೇಕಾಗಿಲ್ಲ, ನನ್ನ ಗಂಡ ನನಗೆ ಸಶರೀರನಾಗಿ ಸಿಗಬೇಕು ಅಂದ ಕ್ಷಣ ಆಗಲಿ ತಾಯಿ. ಮುಂದೆ ಏನಾಗುತ್ತಂದ್ರೆ ಈ ನಿನ್ನ ಗಂಡ ಕಾಮದೇವ ಕೃಷ್ಣ ಪರಮಾತ್ಮನ ಹೆಂಡತಿ ರುಕ್ಮಿಣಿ ತಾಯಿಯ ಉದರದಲ್ಲಿ ಪ್ರದ್ಯುಮ್ನಾಗಿ ಜನಿಸಿ ಬರ್ತಾನೆ. ಆವಾಗ ನೀನೇನು ಮಾಡ, ಅವನಿಂದ ಶಮನಾಸುರ ದೈತ್ಯನ ವಧ ಆಗಬೇಕಾಗಿದೆ. ಅದಕ್ಕೆ ನೀವು ಶಮನಾಸುರ ದೈತ್ಯನ ಅರಮನೆಯೊಳಗೆ ಅಡುಗೆ ಒಳಗಾಗಿ ನೀನು ಅಲ್ಲಿ ಇರು, ಅಲ್ಲಿ ನಿನ್ನ ಗಂಡ ನಿನಗೆ ಸಿಗ್ತಾನೆ, ಅವನನ್ನು ನೀನು ಬೆಳೆಸಬೇಕಾಗೈತೆ. ನಿನ್ನ ತುಟಿ ಆದರಂಬೃತವನ್ನು ಸವಿದ ದೊಡ್ಡವಾಗ್ತಾನೆ ಅಂತ ಕಾಮದೇವನ ಒಂದು ಪ್ರಖ್ಯಾತಿಯನ್ನು ಹೇಳ್ತಾರೆ. ಹೀಗಾಗಿ ಕಾಮದೇವ ಪುನರ್ಜೀವನ ಪಡಿತಾನೆ. ನಂತರ ಈಗ ಶಿವನಿಗೆ ವೀರಭದ್ರೇಶ್ವರ ಹುಟ್ಟಿ ಅದು ದಕ್ಷ ಬ್ರಹ್ಮಣ ಒಂದು ಶರವನ್ನು ಕತ್ತರಿಸಿ ಆಗ್ತಾನೆ. ನಂತರ ಪರಶಿವನ ಅನುಗ್ರಹದಿಂದ ಏನಂತಂದರೆ ವೀರಭದ್ರೇಶ್ವರನ ಒಂದು ಅನುಗ್ರಹವನ್ನು ಪಡೆದು ಆ ಕಾಡಸಿದ್ದೇಶ್ವರದ ರೂಪದಿಂದ ಶಿವ ತತ್ವೋಪದೇಶ ಮಾಡ್ತಾನೆ. ನಂತರ ದಕ್ಷ ಬ್ರಹ್ಮನನ್ನು ಉದ್ಧಾರ ಮಾಡುವಂಥ ಕಥೆ ತಮಗೆಲ್ಲ ಚಿರಪರಿಚಿತ. ಇಲ್ಲಿ ಕಾಮದಹನ ಅಂತಂದರೆ ಮನುಷ್ಯನಿರ್ತಕ್ಕಂಥ ಕಾಮ, ಕ್ರೋಧ, ಮದ, ಮತ್ಸರ ಅನ್ನುವಂಥ ಈ ದುರ್ಗುಣಗಳನ್ನು ಸುಟ್ಟಾಕಬೇಕು. ಅಲ್ಲದೆ ನಾವು ವಿಶೇಷವಾಗಿ ಕಾಮದೇವನ ಒಂದು ಹೇಗೆ ತನ್ನ ಶರೀರವನ್ನು ನಡೆದು ನಮ್ಮನ್ನೇ ನಾವು ನಮ್ಮ ಅಂತರ್ಮುಖಿಯಾಗಿದ್ದುಕೊಂಡು ನಮ್ಮಲ್ಲಿರ್ತಕ್ಕಂಥ ಒಳಗಿನ ಆತ್ಮಸ್ವರೂಪವನ್ನು ಅರಿತು ನಾವು ಪರಮಾತ್ಮನ ಸ್ವರೂಪ ಅನ್ನೋದನ್ನು ತಿಳ್ಕೊಂಡು ಉದ್ಧಾರ ಆಗಬೇಕಾಗ್ಯದ. ಅದಕ್ಕಾಗಿ ಏನು ಮಾಡ್ತಾರೆ ಅಂತಂದ್ರೆ ಕಾಮದಹನ ಆದ ಮರುದಿನವೇ ಏನಂತಂದ್ರೆ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾರೆ.
ಯಾಕಂದರೆ ಶ್ರೀಶೈಲ ಅಂದ್ರೇನು ಮಲ್ಲಿಕಾರ್ಜುನ ಅಂದರೆ ಕಾಡಸಿದ್ದೇಶ್ವರರ ಪ್ರತಿರೂಪ. ಹೀಗೆ ಎಷ್ಟೋ ಜನ ಭಕ್ತರು ತಾವು ಇದ್ದಂಥ ಸ್ಥಳದಿಂದ ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನವನ್ನು ಪಡೆದುಕೊಂಡು ಅವರು ಉದ್ಧಾರ ಆಗ್ತಾರೆ. ಅಂಥ ಒಂದು ವಿಷಯಗಳಿಗೆ ನಾವು ಕಾಮದಹನ ಆದ ನಂತರ ಬೇರೆ 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 ಬಣ್ಣದ ವೇಷಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಬಣ್ಣದ ವೇಷಗಳ ಮುಖಾಂತರವಾಗಿ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು, ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸುವಂಥ ನೀತಿಬೋಧಕವಾದಂಥ ಒಂದು ಪ್ರಸಂಗಗಳನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಭಾರತದ ತುಂಬೆಲ್ಲ ಪ್ರತಿಯೊಂದು ಊರು, ಹಳ್ಳಿ, ಪಟ್ಟಣಗಳಲ್ಲಿ ಎಲ್ಲ ಕೂಡ ನಾವು ಈ ಕಾಮ ದಹನ ಅನ್ನುವಂಥದ್ದನ್ನು ಮಾಡಿ ನಮ್ಮಲ್ಲಿ ನಮ್ಮ ಅಂತರಾತ್ಮವನ್ನು ಶುದ್ಧ ಮಾಡಿಕೊಂಡು ಯಥಾರ್ಥವಾದಂಥ ಸ್ವರೂಪ ಜ್ಞಾನದ ಕಡೆಗೆ ನಮ್ಮ ಲಕ್ಷ್ಯವನ್ನು ಇರಿಸಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಹೋಳಿ ಹುಣ್ಣಿಮೆ ಇದು ನಮಗೆ ವಿಶೇಷವಾದಂಥ ಒಂದು ವರದಾನ. ಹೆಣ್ಣು ಮಕ್ಕಳು ಉಳಿದೆಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿದರೂ ಕೂಡ ಗಂಡಸರ ಹಬ್ಬವಾಗಿ ಹೋಳಿ ಹುಣ್ಣಿಮೆ ತನ್ನದೇ ಆದ ಒಂದು ಪ್ರತಿಷ್ಠತೆಯನ್ನು ಮೆರಿತಾ ಇರುವುದು ನಮಗೆ ಅಭಿಮಾನದ ಸಂಗತಿ. ಇಂಥ ಹೋಳಿ ಹುಣ್ಣಿಮೆ ಆಚರಣೆ ಜೊತೆಗೆ ನಾವು ಸಿಹಿ ಭೋಜನವನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಹೋಳಿಗೆ ತುಪ್ಪ ಊಟ ಮಾಡುವಂಥ ಒಂದು ಪದ್ಧತಿ. ಹೋಳಿ ಹುಣ್ಣಿಮೆ ಆದ ನಂತರ ಮಳೆ ಅಂದರೆ ಕಾಮಣ್ಣನ ಕಣ್ಣೀರು ಬರಬೇಕಂತೇಳಿ ರೈತರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಯಾಕಂದರೆ ಹೋಳಿ ಹುಣ್ಣಿಮೆ ಆದ ನಂತರ ಕಾಮಣ್ಣನ ಕಣ್ಣೀರಿನ ಪ್ರತಿರೂಪವಾಗಿ ಆಕಾಶದಿಂದ ಮೋಡಗಳ ಮುಖಾಂತರವಾಗಿ ಮಳೆ ಹನಿ ಸುರಿಯುತ್ತೆ. ಮುಂದೆ ನಮಗೆ ಒಳ್ಳೆಯ ಮಳೆ ಬೆಳೆ ಆಗ್ತದೆ, ನಮ್ಮ ಕೃಷಿಗೆ ಪೂರಕ ಅಂತ ತಿಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಮದೇವನ ಕಣ್ಣೀರನ್ನು ನಾವು ಹೋಳಿ ಹುಣ್ಣಿಮೆ ನಂತರ ನಿರೀಕ್ಷೆಯನ್ನು ಮಾಡೋದು ಕೂಡ ನಮ್ಮ ಕೃಷಿ ಸಂಪ್ರದಾಯದಲ್ಲಿ ಬಂದಿದೆ. ಹೀಗಾಗಿ ರೈತರು ಕೂಡ ವಿಶೇಷವಾಗಿ ಹೋಳಿ ಹುಣ್ಣಿಮೆಯನ್ನು ಬಹಳ ಆನಂದದಿಂದ ಆಚರಣೆ ಮಾಡ್ತಾಯಿದ್ದಾರೆ. ಸರ್ವರಿಗೂ ಕೂಡ ಈ ಹೋಳಿ ಹುಣ್ಣಿಮೆ ಶುಭವನ್ನು ತರಲಿ. ಹೋಳಿ ಹುಣ್ಣಿಮೆ ವಿಶೇಷವಾದಂಥ ಇದು ಒಂದು ಗಂಡಸರ ಹಬ್ಬ, ಎಲ್ಲ ಹಬ್ಬಗಳಿಗಿಂತಲೂ ಶ್ರೇಷ್ಠವಾದಂಥ ಹಬ್ಬ. ಇದರ ನಂತರ ಬರ್ತಕ್ಕಂಥದ್ದು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತವೆ. ಅದಕ್ಕೆ ನಮ್ಮ ಹೆಮ್ಮೆಯ ಹಬ್ಬ ಹೋಳಿ ಹುಣ್ಣಿಮೆ. ಈ ಹೋಳಿ ಹುಣ್ಣಿಮೆ ನಿಮಿತ್ತಾಗಿ ಸರ್ವರಿಗೂ ಭಗವಂತ ಕೃಷ್ಣ ಪರಮಾತ್ಮ, ಯಾಕಂದರೆ ಹೋಳಿಯನ್ನು ಆಟವನ್ನು ಆಡಿದವನು ನಮ್ಮ ಕೃಷ್ಣ ಪರಮಾತ್ಮ. ಒಂದು ಸಂದೇಶ ಅಂತಂದರೆ ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಸನ್ಮಂಗಲವಾಗಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಸರ್ವರಿಗೂ ಹೋಳಿ ಹುಣ್ಣಿಮೆಯ ಅನಂತ ಶುಭಾಶಯಗಳು.